ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಲಸಂದೆಕಾಯಿಯ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಸೀಸನಲ್ಲಿ ಸಿಗುವಂತಹ ಅಲಸಂದೆಕಾಯಿಯ ಸಾಂಬಾರನ್ನ ಒಮ್ಮೆ ಈ ರೀತಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ತಿಳಿಸಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ 3 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು, ಆನಂತರ ಇದು ವಾಯು ಪದಾರ್ಥ ಆದ್ದರಿಂದ ಒಂದು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ. ಆನಂತರ ಸಣ್ಣ ಗಾತ್ರದ್ದು 3 ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಹೋಳು ತೆಂಗಿನಕಾಯಿ, ಹಾಗೆ ಶುಂಠಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಇಷ್ಟು ಪದಾರ್ಥನೂ ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅಚ್ಚ ಖಾರದ ಪುಡಿ, ಹಾಗೆ ಧನಿಯಾ ಪುಡಿ, ಅರಿಶಿನ ಪುಡಿ ನಾವು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀನಿ ಮಸಾಲೆ ಸಾರು ಪುಡಿ, ಅದನ್ನು ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಸ್ವಲ್ಪ ಗಸಗಸೆನೂ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಬೆಂದ ನಂತರ ನಾನಿಲ್ಲಿ ಕ್ಯಾರೆಟು, ಹಾಗೆಯೇ ಆಲೂಗೆಡ್ಡೆ, ಬದನೆಕಾಯಿ, 1-2 ಬದನೆಕಾಯಿ, 1 ಕ್ಯಾರೆಟು, 1-2 ಕ್ಯಾರೆಟು, 1 ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ತೀನಿ. ಮಸಾಲೆ ಸಾರು ಪುಡಿನ ಹಾಕ್ಕೊಂಡಿದ್ದೀನಿ. ಮಸಾಲೆ ಸಾರು ಪುಡಿ ಅಂದರೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಅರಿಶಿನ ಪುಡಿ ಮಾಡಿ ಇಟ್ಕೊಂಡಿರೋವಂಥದ್ದು. ಇವಾಗ ಇದು ಸ್ವಲ್ಪ ಬೆಂದ ನಂತರ ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾರೆಟ್ ಸ್ವಲ್ಪ ಬೆಂದ ನಂತರ ಬಿಡಿಸಿಟ್ಕೊಂಡಿರುವಂತಹ ಹಸಿ ಅಲಸಂದೆಕಾಯಿನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಅಲಸಂದೆಕಾಯಿ, 1 ಕೆಜಿ ತೊಗೊಂಡಿದ್ದೆ, ಅದರಲ್ಲಿ ಒಂದು ಅರ್ಧ ಕೆಜಿಯಷ್ಟು ಕಾಳು ಬಂದಿತ್ತು. ಇಲ್ಲಿ ನಾನು ಹೆಚ್ಚು ಕಡಿಮೆ ಒಂದು 300 ಗ್ರಾಮಷ್ಟು ಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಳ್ತೀನಿ. ಒಂದು 3-4 ನಿಮಿಷ ಹುರ್ಕೊಂಡು ಇದಕ್ಕೆ ರುಬ್ಬಿಟ್ಟಿರುವಂತಹ ಖಾರನ ಸೇರಿಸ್ಕೊಳ್ಳೋದು. ಇವಾಗ 3 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ನಾಟಿ ಟೊಮೊಟೊ. ನೀವು ಬೇಕಂದರೆ ರುಬ್ಕೊಳ್ಳೋದಕ್ಕಾದ್ರೂ ಬಳಸ್ಕೋಬೋದು, ಆವಾಗ ಸಾರು ಗಟ್ಟಿಗೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಂಡು ಇದನ್ನು ಟೊಮೊಟೊನು 1-2-3 ನಿಮಿಷ ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಂಡ ನಂತರ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊಳ್ತೀನಿ. ಈ ರೀತಿ ಹುರ್ಕೋಬೇಕು. ಟೊಮೊಟೊ ಸ್ವಲ್ಪ ಬೆಂದಿದೆ ಅನ್ನುವಾಗ ನಾವು ಖಾರನ ಇದಕ್ಕೆ ಸೇರಿಸ್ಕೊಳ್ತೀನಿ. ಈ ರೀತಿ ಸೇರಿಸ್ಕೊಂಡು ನೀರನ್ನ ತಕ್ಷಣಕ್ಕೆ ಹಾಕಬಾರ್ದು. 1-2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡು, ಆನಂತರ ನಾನು ಇನ್ನೊಂದು ಕಡೆ ನೀರನ್ನ ಕುದಿಸ್ಕೊಂಡಿದ್ದೀನಿ, ಆ ನೀರನ್ನ ಸೇರಿಸ್ಕೊಳ್ತೀನಿ. ಇದಕ್ಕೆ ಬಿಸಿ ನೀರು ಹಾಕೋದ್ರಿಂದ ಇದ್ರ ಘಮ ಕಡಿಮೆ ಆಗೋದಿಲ್ಲ. ಹಾಗೆಯೇ ತಣ್ಣೀರು ಹಾಕಿದ್ರೆ ಇದ್ರದ್ದು ಸುವಾಸನೆ ಏನಿರುತ್ತೆ ಅದು ಕಡಿಮೆ ಆಗುತ್ತೆ, ಅಂದರೆ ಇದ್ರ ರುಚಿನೂ ಕಡಿಮೆ ಆಗುತ್ತೆ. ಹಾಗಾಗಿ ಬಿಸಿ ನೀರನ್ನ ಹಾಕ್ಕೋಬೇಕು ಈ ರೀತಿ ಮಾಡುವಾಗ. ಹಾಗಾಗಿ ನಾನು ಅಡುಗೆನೂ ಬೇಗ ಆಗುತ್ತೆ ಬಿಸಿನೀರನ್ನ ಕಾಯಿಸಿ ಇಟ್ಕೊಳ್ಳೋದ್ರಿಂದ. ನೋಡಿ, ಸ್ವಲ್ಪ ಖಾರನ ಹಾಕ್ತೆ ಈ ರೀತಿ ಬೇಯಿಸ್ಕೊಂಡು, ಆ ನಂತರ ನಾನು ಇದಕ್ಕೆ ಕುದಿಸಿಟ್ಕೊಂಡಿರೋಂತಹ ನೀರನ್ನ ಸೇರಿಸ್ಕೊಳ್ತೀನಿ. ನಿಮಗೆ ಯಾವ ಅದಕ್ಕೆ ಬೇಕೋ ಸಾಂಬಾರು ಅದಕ್ಕೆ ಸೇರಿಸ್ಕೊಳ್ಳೋದು. ಮೊದಲಿಗೆ ನಾನು ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಆನಂತರ ನಾನಿಲ್ಲಿ ಕುದಿಸ್ಕೊಂಡಿರೋ ನೀರನ್ನ ಸೇರಿಸ್ಕೊಳ್ತೀನಿ. ಇವಾಗ ನೀರನ್ನ ಹಾಕೊಂಡ ನಂತರ ಇದು ಕುದಿಬೇಕು. ಕುದಿಯುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತೀನಿ. ಇವಾಗ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಕುದಿಯುವಾಗ ಉಪ್ಪನ್ನ ಹಾಕ್ಕೊಂಡು, ಆನಂತರ ಇದ್ರ ಕ್ಯಾಪ್ನ ಕ್ಲೋಸ್ ಮಾಡಿ 1 ವಿಸಿಲು ಕೂಗಿಸ್ಕೊಳ್ತೀನಿ. ಹಸಿ ಕಾಳಾಗಿರೋದ್ರಿಂದ 1 ವಿಸಿಲ್ಗೆ ಚೆನ್ನಾಗಿ ಬೇಯುತ್ತೆ. ಈ ರೀತಿ ಕುದಿ ಬರಬೇಕು. ಕುದಿ ಬಂದಾಗ ಇದಕ್ಕೆ ಕಲ್ಲುಪ್ಪನ್ನ ಸೇರಿಸ್ಕೊಳ್ತೀನಿ. ಇವಾಗ ಕುದೀತಿದೆ. ಇವಾಗ ಕಲ್ಲುಪ್ಪನ್ನ ಹಾಕ್ಕೊಳ್ತೀನಿ. ಈ ಸಾಂಬಾರು
ಅನ್ನಕ್ಕೆ ಹಾಗೆ ಮುದ್ದೆಗೆ ಹಾಗೆಯೇ ಮಸಾಲೆ ಸಾರಾಗಿರೋದ್ರಿಂದ ಇಡ್ಲಿ ದೋಸೆಗೂ ತುಂಬ ರುಚಿಕರವಾಗಿರುತ್ತೆ. ಇದು ಸ್ವಲ್ಪ ವಾಯಿನ ಪದಾರ್ಥ ಆಗಿರೋದ್ರಿಂದ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ವಾಯು ಕಡಿಮೆ ಆಗುತ್ತೆ. ಇವಾಗ ಕ್ಯಾಪ್ನ ಕ್ಲೋಸ್ ಮಾಡಿ 1 ವಿಸಿಲು ಕೂಗಿಸ್ಕೊಳ್ತೀನಿ. ಇವಾಗ ಸಾಂಬಾರು ರೆಡಿಯಾಗಿದೆ. ಧನ್ಯವಾದಗಳು ಸ್ನೇಹಿತರೆ.